ಸ್ನೇಹಿತರೆ, ಇಡೀ ದೇಶಾದ್ಯಂತ ವೈಕುಂಠ ಏಕಾದಶಿ ಸಡಗರ ಸಂಭ್ರಮದಿಂದ ಸಾಗ್ತಾ ಇರುವಂಥದ್ದು. ಈಗಾಗಲೇ ತಾವೆಲ್ಲರೂ ನೋಡ್ತಾ ಇರುವಂಥದ್ದು ಏನು ಭಕ್ತರ ಜನಜಂಗುಳಿ ತುಂಬಿ ತುಳುತ್ತಾ ಇರುವಂಥದ್ದು. ಇಷ್ಟಕ್ಕೂ ವೈಕುಂಠ ಏಕಾದಶಿ ಆಚರಣೆಯ ವೈಶಿಷ್ಟ್ಯತೆ ಏನು, ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ನರಸಿಂಹರಾಜ್ ಭಟ್ರಿದ್ದಾರೆ. ಸೊ ಅವ್ರ ಬಳಿನೇ ಎಲ್ಲ ವೈಶಿಷ್ಟ್ಯತೆ ಕುರಿತು ಮಾತನಾಡೋಣ. ಕೂಡಲೇ ವೈಶಿಷ್ಟ್ಯ ಏನು, ಈ ವೈಕುಂಠ ಏಕಾದಶಿಯ ವೈಶಿಷ್ಟ್ಯತೆ ತಿಳಿಸ್ಕೊಡಿ. ಈ ಒಂದು ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ಏನಂದರೆ ದಕ್ಷಿಣಾಯನ ಆಗಿ ಉತ್ತರಾಯಣ ಬರುವ ಕಾಲಕ್ಕೆ ಮುಂಚೆ ಭಗವಂತ ಈ ಒಂದು ದಿನ ಧನುರ್ಮಾಸದ ಈ ದಿನ ವೈಕುಂಠದಲ್ಲಿ ಉತ್ತರ ದ್ವಾರದಲ್ಲಿ 3 ಕೋಟಿ ದೇವತೆಗಳಿಗೂ ದರ್ಶನ ನೀಡ್ತಾನೆ. ಹಾಗಾಗಿ ಅವರಿಗೆಲ್ಲ ಹೇಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೋ ಹಾಗೆ ನಾವು ಭಗವಂತನನ್ನು ಈ ದಿನ ಈ ಒಂದು ಸುಸಂದರ್ಭದಲ್ಲಿ ಉತ್ತರ ದ್ವಾರದಲ್ಲಿ ಭಗವಂತನ ಒಂದು ದರ್ಶನವನ್ನು ಪಡೆದು ನಮ್ಮ ಜೀವನದ ನಾವು ತಿಳಿಯೋದೋ ಏನೋ ಪಾಪಗಳು ಮಾಡಿರ್ತೇವೆ ಅದೆಲ್ಲ ಪರಿಹಾರ ಮಾಡಿಕೊಂಡು ಭಗವಂತನ ಒಂದು ಸಾನ್ನಿಧ್ಯವನ್ನು ಮುಕ್ತಿಯನ್ನು ಪಡೆಯೋದಕ್ಕೆ ಒಳ್ಳೆಯ ಸುಸಂದರ್ಭ ಇದು. ಹಾಗಾಗಿ ಈ ದಿನ ಅತಿ ಹೆಚ್ಚಿನ ಭಕ್ತಾದಿಗಳು ರಂಗನಾಥ ಸ್ವಾಮಿಯನ್ನು ದರ್ಶನವನ್ನು ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ. ಕೇಳಿದ್ರಲ್ಲ ವೀಕ್ಷಕರೇ, ವೈಕುಂಠ ಏಕಾದಶಿಯ ವೈಶಿಷ್ಟ್ಯತೆ ಏನೇ ಒಂದು ಮನುಷ್ಯನ ಒಂದು ಪಾಪ ಪುಣ್ಯಗಳನ್ನು ಅಂದರೆ ಪಾಪ ಕರ್ಮಗಳನ್ನು ತೊಳೆದುಕೊಡೋದಕ್ಕೆ ಇದೊಂದು ಸುಸಂದರ್ಭ ಅಂತೇಳಿ ಗುರುಗಳು ಹೇಳಿದರು. ಅಂದರೆ ಏನು ಈ ದೇವರ ದರ್ಶನ ಮಾಡೋದ್ರಿಂದ ಮನುಷ್ಯನ ಎಲ್ಲ ಪಾಪ ಕರ್ಮಗಳು ಕೂಡ ಇಲ್ಲಿ ಏನು ಕಳೆಯುತ್ತೆ ಎನ್ನುವಂತಹ ಸೂಚನೆಯನ್ನು ಕೂಡ ನೀಡಿದರು. ನೀವು ಕೂಡ ವೈಕುಂಠ ಏಕಾದಶಿಯ ಈ ಒಂದು ದಿನದಂದು ದೇವರ ದರ್ಶನ ಪಡೆದು ಪುನೀತರಾಗಿ. ಧನ್ಯವಾದಗಳು. Hare